ಅರೆ ಹಿಂಗಾಗತ್ತೆ ಅಂತ ಗೊತ್ತಿದ್ರೆ ಮೊದ್ಲೇ ಒಂದಷ್ಟು ಚಿನ್ನನೋ ಒಂದಷ್ಟು ಬೆಳ್ಳಿನೋ ಆಕ್ಚುಲಿ ತೆಗೆದು ಇಟ್ಕೊಬಿಡ್ತಿದ್ವಲ್ಲ. ಆ? ಅಯ್ಯೋ, ಏನು ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೆಯುತ್ತೆ, ಬೆಳ್ಳಿ ರೇಟು ಬಿದ್ದೋಗುತ್ತೆ, ಚಿನ್ನದ ರೇಟು ಬಿದ್ದೋಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಟ್ರಂಪ್ ನೋಡಿದ್ರೆ ಆ ರೀತಿ ಹೇಳ್ಬಿಟ್ಟಿದ್ದ. ಏನ್ ಮಾಡೋದು? ಇವತ್ತಿನ ಬೆಳ್ಳಿ ರೇಟ್ ಏನಿದೆ, ಮುಂದೆ ಏನಾಗುತ್ತೆ, ನಾಳೆ ಏನಾಗುತ್ತೆ, ನಾಡಿದ್ದೇನಾಗುತ್ತೆ, ನಿಜವಾಗ್ಲೂ ಇದರ ಬಗ್ಗೆ ಒಂದು ಮಾಹಿತಿಯನ್ನ, ಅರ್ಥಪೂರ್ಣವಾದ ಒಂದು ಮಾಹಿತಿಯನ್ನ ಇವತ್ತು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಕ್ಚುಲಿ ಇವತ್ತು ಬೆಳ್ಳಿ ದರ ಯಾರೂ ಕೂಡ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆಲ್ಮೋಸ್ಟ್ ನಿಮ್ಗೆ ನೋಡಿರ್ಬೋದು, ಟ್ರಂಪ್ ಅವ್ರು ಹೇಳ್ತಾ ಇದ್ರು ಇರಾನ್ ಅನ್ನ ಇವತ್ತು ರಾತ್ರಿ 5 ಗಂಟೆ ಒಳಗಡೆ ಸರ್ವನಾಶವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಬೆಳ್ಳಿ ಬಿದ್ದೋಗ್ಬಿಡುತ್ತೆ, ಚಿನ್ನನು ಬಿದ್ದೋಗ್ಬಿಡುತ್ತೆ ಅಂತ ತುಂಬಾ ಅಂದ್ರೆ ತುಂಬಾ ಜನ ತಪ್ಪಾಗಿ ತಿಳ್ಕೊಬಿಟ್ಟಿದ್ವಿ ಅಂತ ಅನ್ನಿಸ್ತೈತೆ. ಆಕ್ಚುಲಿ ಬೆಳ್ಳಿ 1 ಗ್ರಾಮ್ಗೆ ಇವತ್ತು 260 ರೂಪಾಯಿ ಆಗಿದೆ. ಅಂದ್ರೆ 1 ಕೆಜಿಗೆ 2,60,000 ಆಗಿದೆ. 1 ಕೆಜಿ ಬೆಳ್ಳಿ ಇವತ್ತು 10,000 ರೂಪಾಯಿ ಜಾಸ್ತಿ ಆಗಿದೆ. 1 ಗ್ರಾಮ್ಗೆ 10 ರೂಪಾಯಿ ಜಾಸ್ತಿ ಆಗಿದೆ ಬೆಳ್ಳಿ ಬೆಲೆಯಲ್ಲಿ. ಎಸ್, ಚಿನ್ನದ ಬೆಲೆಯಲ್ಲೂ ಕೂಡ ದೊಡ್ಡ ಮಟ್ಟದ ಬದಲಾವಣೆಗಳು ಕೂಡ ಆಗಿದೆ. ಆಕ್ಚುಲಿ ನೀವು 24 ಕ್ಯಾರೆಟ್ ಚಿನ್ನ ಆಗಿರಬಹುದು, 22 ಕ್ಯಾರೆಟ್ ಚಿನ್ನ ಆಗಿರಬಹುದು, ಅಥವಾ 18 ಕ್ಯಾರೆಟ್ ಚಿನ್ನ ತೆಗೆದುಕೊಂಡ್ರು ಕೂಡ ನೋಡಿ, ಇವತ್ತು 24 ಕ್ಯಾರೆಟ್ ಚಿನ್ನದಲ್ಲಿ 398 ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ 15,382 ರೂಪಾಯಿ ಇವತ್ತಿನ ರೇಟ್ 24 ಕ್ಯಾರೆಟ್ದು. 22 ಕ್ಯಾರೆಟ್ದು ಆಕ್ಚುಲಿ 14,100 ರೂಪಾಯಿ, ಅಂದ್ರೆ 365 ರೂಪಾಯಿ 1 ಗ್ರಾಮ್ಗೆ ಜಾಸ್ತಿ ಆಗಿದೆ 22 ಕ್ಯಾರೆಟ್ ಅಲ್ಲಿ. ಹಾಗೆ 18 ಕ್ಯಾರೆಟ್ ಅಲ್ಲಿ ಬಂದ್ಬಿಟ್ಟು ನಮಗೆ 11,537 ರೂಪಾಯಿ ಇವತ್ತಿನ ರೇಟ್ ಇದೆ. ಅಂದ್ರೆ 299 ರೂಪಾಯಿ 1 ಗ್ರಾಮ್ಗೆ ಜಾಸ್ತಿ ಆಗಿದೆ. ಎಸ್, ಚಿನ್ನ ಬೆಳ್ಳಿ ನಿಜವಾಗ್ಲೂ ನಾಳೆ ಏನಾಗುತ್ತೆ ಗುರು ಅಂತಂದ್ರೆ, ಆಲ್ಮೋಸ್ಟ್ ಯುದ್ಧ ನಿಂತಿರೋದ್ರಿಂದ ಎಲ್ಲವೂ ಕೂಡ ಚೇತರಿಸ್ಕೊಳ್ತಾ ಹೊರಡ್ತವೆ. ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಇವು ಕೂಡ ದೊಡ್ಡ ಪ್ರಮಾಣದಲ್ಲಿ ಮೇಲ್ಗಡೆ ಹೋಗ್ಬಹುದು ಅಂತ ಅನ್ನಿಸ್ತಾ ಇದೆ. ಆದ್ರೆ ಯಾವ ರೀತಿ, ಯಾವಾಗ, ಎಲ್ಲಿ ಟ್ರಂಪ್ ಉಲ್ಟಾ ಹೊಡಿತಾರೋ ಅಥವಾ ಮತ್ತೇನೇನ್ ಬಂದು ಉಲ್ಟಾ ಆಗುತ್ತೋ ಏನಂತ ಹೇಳಕ್ಕೆ ಆಗೋದಿಲ್ಲ. ಆ ಒಂದು ಲೆವೆಲ್ಗೆ ಇರೋದ್ರಿಂದ ಒಂದು ಪಕ್ಕಾ ಪ್ರಿಡಿಕ್ಷನ್ ಅನ್ನ ನಾವು ಮಾಡೋಕ್ಕಾಗಲ್ಲ. ಯಾಕೆಂತಂದ್ರೆ ನಮ್ಮ ಒಂದು ವಿವೇಚನೆ ಆಗಿರ್ಬೋದು ಅಥವಾ ಇದ್ರ ಬಗ್ಗೆ ನುರಿತರಿಂದ ನಾವು ಒಂದು ಮಾಹಿತಿಯನ್ನ ತೆಗೆದುಕೊಂಡು ಮುಂದುವರಿಬೇಕಾಗತ್ತೆ. ಎಸ್, ನಿಮ್ಗೇನ್ ಅನಿಸ್ತಾ ಇದೆ? ಕಮೆಂಟ್ ಮಾಡಿ.